ಚಿತ್ರದ ಹೀರೋ ಒಬ್ಬ ಡಾಕ್ಟರ್. ಅವನು ಯಾರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾನೋ ಆ ಪೇಷಂಟ್ಸ್ ನಿಗೂಢವಾಗಿ ಸಾಯ್ತಾರೆ. ಈ ಮಿಸ್ಟ್ರಿನ ಕ್ರ್ಯಾಕ್ ಮಾಡೋಕೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿಸಿದಾಗ ಭಯಾನಕ ಸಂಗತಿಗಳು ಗೊತ್ತಾಗುತ್ತೆ. ಕ್ಲೈಮ್ಯಾಕ್ಸ್ ನಲ್ಲಂತೂ ಗೆಸ್ಸೆ ಮಾಡೋಕ್ ಆಗದೆ ಇರೋ ಶಾಕಿಂಗ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ಬರುತ್ತೆ. ಚಿತ್ರದ ಹೆಸರು ಡೋಸ್. ರೀಸೆಂಟ್ಲಿ ತೆರೆ ಕಂಡಿದ್ದ ಮಲಯಾಳಂ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಪೇಷಂಟ್ ಅವ್ರ ಜೀವನದಲ್ಲಿ ನಡೆದಿರೋ ಘಟನೆಗಳ ಬಗ್ಗೆ ಡಾಕ್ಟರ್ಗೆ ಹೇಳಕ್ ಶುರು ಮಾಡ್ತಾರೆ. ಅವ್ರ ಧ್ವನಿ ಪೆಟ್ಟಿಗೆ ಡ್ಯಾಮೇಜ್ ಆಗಿರೋದ್ರಿಂದ ಡಿವೈಸ್ ಮುಖಾಂತರ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಈ ಲೇಡಿ ಹೆಸರು ಅರುಂಧತಿ, ಜೊತೆಲಿರೋದು ಅವ್ರ ಗಂಡ ಪೀಟರ್. ಕಟ್ ಮಾಡಿ ಚಿತ್ರದ ಹೀರೋ ಪ್ರಕಾಶ್ನ ತೋರಿಸ್ತಾರೆ. ಇವರು ಪಲ್ಮನಾಲಜಿಸ್ಟ್, ಅಂದ್ರೆ ಶ್ವಾಸ ಸಂಬಂಧಿ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್. ಇದು ಅವ್ರ ಹೆಂಡತಿ ರಾಗಿತಾ. ಹೆಂಡತಿಗೇನೋ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಡೈಲಿ ಇಂಜೆಕ್ಷನ್ ಕೊಡ್ತಾರೆ. ಪ್ರಕಾಶ್ ಹೇಳ್ತಾರೆ, ನೀನು ನನ್ ಜೊತೆಲಿ ಹಾಸ್ಪಿಟಲ್ ನಲ್ಲಿರುವ ಗೆಸ್ಟ್ ರೂಮ್ ನಲ್ಲಿರು, ಇಲ್ಲೇ ಇದ್ರೆ ನಿನಗೆ ಬೇಡದೇ ಇರೋ ಯೋಚನೆಗಳು ಬರುತ್ತೆ ಅಂತ. ಈ ಕಡೆ ಅರುಂಧತಿ ಪೀಟರ್ ಜೊತೆಲಿ ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಇರುವಾಗ ಇವಳಿಗೆ ಪ್ರಕಾಶ್ ಮುಟ್ಟದಂಗೆ ಫೀಲ್ ಆಗುತ್ತೆ. ಅದಕ್ಕೆ ಪೀಟರ್ ಕೆನ್ನೆಗೆ ಹೊಡಿತಾರೆ. ಇದಕ್ಕೆ ಕಾರಣ ಏನು ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಪೀಟರ್ ಸಮಾಧಾನ ಮಾಡ್ತಾನೆ, ನಮ್ಮಿಬ್ರು ದೇಹ ಒಂದಾಗದೆ ಇರ್ಬೋದು, ಆದ್ರೆ ಮನ್ಸು ಒಂದಾಗಿದೆಯಲ್ಲ ಅಷ್ಟ್ ಸಾಕ್ ಬಿಡು, ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ. ಪ್ರಕಾಶ್ ಹಾಗೇನೆ ಅರುಂಧತಿ ಒಂದೇ ಹಾಸ್ಪಿಟಲ್ ನಲ್ಲೇ ವರ್ಕ್ ಮಾಡ್ತಿದ್ದಾರೆ. ಇವ್ರೆ ಹಾಸ್ಪಿಟಲ್ ನ ಸಿಇಒ. ವಾಚ್ಮೆನ್ಗೆ ಹೇಳ್ತಾರೆ, ಸ್ಟಾಕ್ಸ್ ನೆಲ್ಲ ಕರೆಕ್ಟ್ ಆಗಿ ಕೊಡ್ತಿದ್ಯಾ ತಾನೆ ಅಂತ. ಇನ್ನು ಪ್ರಕಾಶ್ ರಾಗಿತಾಗೆ ಹೇಳ್ತಾರೆ, ಲಂಚ್ ಎಲ್ಲ ಕರೆಕ್ಟ್ ಆಗಿ ಮಾಡು, ನಾನ್ ಬ್ಯುಸಿ ಇದ್ರೆ ಬರಕ್ಕಾಗಲ್ಲ. ಈ ರೂಮ್ ಒಳಗಡೆ ನನ್ನ ಬಿಟ್ಟು ಹಾಸ್ಪಿಟಲ್ ಸ್ಟಾಫ್ ಯಾರು ಬರಲ್ಲ, ಕ್ಲೀನಿಂಗ್ ಕೂಡ ನಾನ್ ಇರುವಾಗ್ಲೇ ಮಾಡಿಸ್ತೀನಿ, ನೀನಿಲ್ಲಿ ಆರಾಮಾಗಿರು. ಪ್ರಕಾಶ್ ಅವ್ರ ಪೇಷಂಟ್ಸ್ ನ ಚೆಕ್ ಮಾಡ್ತಾರೆ. ಇವನು ನಿಖಿಲ್, ಜೂನಿಯರ್ ಡಾಕ್ಟರ್. ಇವನು ಹುಡುಗಿರ್ ವಿಷಯದಲ್ಲಿ ಸ್ವಲ್ಪ ವೀಕ್. ಅಭಿರಾಮಿ ಅನ್ನುವ ಲವರ್ ಇದ್ರೂನು ಬೇರೆ ಹುಡುಗಿರ್ ಹಿಂದೆ ಸುತ್ತಾಡ್ತಾ ಇರ್ತಾನೆ. ಅದಕ್ಕೆ ಇಬ್ಬರ ನಡುವೆ ಪದೇ ಪದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರುತ್ತೆ. ಇನ್ನು ಅರುಂಧತಿಗೆ ಪ್ರಕಾಶ್ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ. ವಿಷಯ ಏನಂದ್ರೆ ಒಂದು ಟೈಮ್ ಅಲ್ಲಿ ಪ್ರಕಾಶ್ ಹಾಗೇನೆ ಅರುಂಧತಿ ಲವರ್ಸ್ ಆಗಿದ್ರು. ಇಬ್ಬರ ನಡುವೆ ಫಿಸಿಕಲ್ ರಿಲೇಶನ್ಶಿಪ್ ಕೂಡ ಚೆನ್ನಾಗೇ ಇತ್ತು. ಆದ್ರೆ ಪ್ರಕಾಶ್ನ ಪೇರೆಂಟ್ಸ್ ಅರುಂಧತಿನ ಅವ್ರ ಸೊಸೆಯಾಗಿ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅಂದ್ರೂನು ಪ್ರಕಾಶ್ ಅರುಂಧತಿನ ಬಿಟ್ಕೊಡಲ್ಲ. ಆದ್ರೆ ಪ್ರಕಾಶ್ ಫ್ಯಾಮಿಲಿ ಏನೇ ಮಾಡಿದ್ರೂನು ಒಪ್ಪೋದೇ ಇಲ್ಲ. ಬೇರೆ ದಾರಿ ಇಲ್ದೆ ಪ್ರಕಾಶ್ ಅರುಂಧತಿಯಿಂದ ದೂರ ಆಗಿದ್ದಾರೆ. ಆದ್ರೆ ಮೊದ್ಲೇ ಇವ್ರಿಬ್ಬರ ನಡುವೆ ಫಿಸಿಕಲ್ ಇಂಟಿಮೇಸಿನೂ ನಡೆದೋಗಿರೋದ್ರಿಂದ ಅರುಂಧತಿ ಪ್ರೆಗ್ನೆಂಟ್ ಆಗಿ ಮಗು ಹೊಟ್ಟೆಲೆ ಸತ್ತೋಗಿರುತ್ತೆ. ಇವರು ಪ್ರಕಾಶ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಆಗಲ್ಲ. ಯಾಕಂದ್ರೆ ಪ್ರಕಾಶ್ ಅವ್ರ ತಾಯಿ ಹಾರ್ಟ್ ಪೇಷಂಟ್. ಅವ್ರ ಮಾತ್ ಮೀರಿ ನಿನ್ನ ಮದ್ವೆ ಆಗಕ್ಕಾಗಲ್ಲ, ಸೊ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳಿರ್ತಾರೆ. ಆಗ ಅರುಂಧತಿ ನೀನು ಇಬ್ಬರಿಂದ ದೂರ ಆಗ್ತಿದ್ಯಾ ಅಂತ ಇಂಡೈರೆಕ್ಟ್ ಆಗಿ ತಾನು ಪ್ರೆಗ್ನೆಂಟ್ ಆಗಿದ್ದೆ ಅನ್ನೋದನ್ನ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ನೋ ಯೂಸ್. ಅರುಂಧತಿ ಆ ಟ್ರಾಮಾ ಇಂದ ಇನ್ನೂ ಹೊರಗಡೆ ಬಂದಿಲ್ಲ. ಮನ್ಸೊಬ್ಬನ್ ಜೊತೆಲಿ ದೇಹ ಇನ್ನೊಬ್ಬನ್ ಜೊತೆಲಿ ಹಂಚ್ಕೊಳ್ಳೋದು ಕಷ್ಟ. ಅದಕ್ಕೇನೆ ಇನ್ನು ಇವ್ರ ಮನ್ಸು ಪೀಟರ್ನ ಒಪ್ಕೊಳ್ತಾ ಇಲ್ಲ. ಫ್ಯಾಮಿಲಿ ಮೆಂಬರ್ಸ್ ಒತ್ತಾಯ ಮಾಡಿದ್ರಿಂದ ಪ್ರಕಾಶ್ ರಾಗಿತನ ಮದುವೆ ಆಗಿದ್ದಾರೆ. ಇವರಿಗೂ ಅರುಂಧತಿನ ಪೂರ್ತಿಯಾಗಿ ಮರೆಯಕ್ ಆಗಿಲ್ಲ. ಅವಳ ಜೊತೆಲಿರೋ ತರ ಎಲ್ಲ ಆಲೋಸಿನೇಷನ್ ಬರ್ತಾ ಇರುತ್ತೆ. ಇನ್ನು ಹಾಸ್ಪಿಟಲ್ ನ ವಾಚ್ಮ್ಯಾನ್ ಕಾಂಪೌಂಡರ್ ಕೈಗೆ ಒಂದು ಚೀಟಿ ಕೊಡ್ತಾನೆ. ಇಲ್ಲಿ ಸಮಥಿಂಗ್ ಏನೋ ನಡೀತಾ ಇದೆ ಅನ್ಸುತ್ತೆ. ನೆಕ್ಸ್ಟ್ ಡೇ ಒಂದು ಎಮರ್ಜೆನ್ಸಿ ಕೇಸ್. ಹಾರ್ಟ್ ರಿಲೇಟೆಡ್ ಇಶ್ಯೂ ಆಗಿರೋದ್ರಿಂದ ಅರುಂಧತಿನೇ ಸರ್ಜರಿ ಮಾಡಿ ಪೇಷಂಟ್ ನ ಕಾಪಾಡ್ತಾರೆ. ಈ ಹುಡುಗಿ ಅಡ್ಮಿಟ್ ಆಗಿರೋ ಪೇಷಂಟ್ಗೆ ಮೊಮ್ಮಗಳು. ನಿಖಿಲ್ ಇವಳಿಗೂ ಕಾಳು ಹಾಕ್ತಾ ಇದ್ದಾನೆ. ಅವಳ ನಂಬರ್ ಕೂಡ ತಗೋತಾನೆ, ಏನಾದ್ರೂ ಹೆಲ್ಪ್ ಬೇಕಿದ್ರೆ ಕೇಳು ಅಂತ. ಈಗ ಈ ಪೇಷಂಟ್ ಸ್ಟೇಬಲ್ ಆಗಿದ್ದಾರೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಮತ್ತೆ ಬ್ರೀತಿಂಗ್ ಪ್ರಾಬ್ಲಮ್ ಶುರುವಾಗುತ್ತೆ. ಬ್ರೀತಿಂಗ್ ಪ್ರಾಬ್ಲಮ್ ಆಗಿರೋದ್ರಿಂದ ಪ್ರಕಾಶ್ ಕೂಡ ಚೆಕ್ ಮಾಡ್ತಾರೆ. ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರಿಂದ ಈಗ ಪೇಷಂಟ್ ಸ್ಟೇಬಲ್ ಆಗಿದ್ದಾರೆ. ಅವ್ರಿಗೆ ಲಂಗ್ ಡಿಸೀಸ್ ಇದೆ ಅನ್ಸುತ್ತೆ. ಒನ್ಸ್ ಕನ್ಫರ್ಮ್ ಆದ್ಮೇಲೆ ಹೇಳ್ತೀನಿ ಅಂತ ಪ್ರಕಾಶ್ ಆ ಲೇಡಿಗೆ ಹೇಳ್ತಾರೆ. ಹಾಗೇನೆ ಇನ್ನೊಂದು ಪೇಷಂಟ್ಗೂ ಉಸಿರಾಟದ ಸಮಸ್ಯೆ ಇರೋದ್ರಿಂದ ಪ್ರಕಾಶ್ ಅವರೇ ಟ್ರೀಟ್ಮೆಂಟ್ ಕೊಡ್ತಾರೆ. ಈ ಪೇಷಂಟ್ ಕೂಡ ಸ್ಟೇಬಲ್ ಆಗಿದ್ದಾರೆ. ರಾತ್ರಿ ನಿಖಿಲ್ ಈ ಹುಡುಗಿಗೆ ಕಾಲ್ ಮಾಡಿ ಟೆರೆಸ್ಗೆ ಬರೋದಕ್ಕೆ ಹೇಳ್ತಾನೆ. ಇವಳು ಪೇಷಂಟ್ ನ ಒಂಟಿಯಾಗಿ ಬಿಟ್ಟು ಟೆರೆಸ್ ಮೇಲೆ ಹೋಗ್ತಾಳೆ. ನಿಖಿಲ್ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡಿದ್ರಿಂದ ಈ ಹುಡುಗಿ ಕೋಪ ಮಾಡ್ಕೊಂಡು ಅಲ್ಲಿಂದ ಕೆಳಗಡೆ ಬರ್ತಾಳೆ. ಇಲ್ಲಿ ನೋಡಿದ್ರೆ ಆ ಹುಡುಗಿಯವ್ರ ತಾತನಿಗೆ ಮತ್ತೆ ಉಸಿರಾಟದ ಸಮಸ್ಯೆ ಶುರುವಾಗಿದೆ. ಇವಳು ಬಂದಾಗ ಅವ್ರ ತಾತ ಒದ್ದಾಡ್ತಾ ಇರೋದ್ ನೋಡಿ ಸಿಸ್ಟರ್ಗೆ ವಿಷಯ ಹೇಳ್ತಾಳೆ. ತಕ್ಷಣ ಪ್ರಕಾಶ್ಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳ್ತಾರೆ. ರಾಗಿತಾ ನೀನ್ ಮಲ್ಕೋ, ನಾನೋಗಿ ಪೇಷಂಟ್ ಒಬ್ಬರನ್ನ ನೋಡ್ಬಿಟ್ಟು ಬರ್ತೀನಿ. ಹಾರ್ಟ್ ಬೀಟ್ ಅಲ್ಲಿ ವೇರಿಯೇಷನ್, ಉಸಿರಾಟದ ಸಮಸ್ಯೆ ಬೇರೆ ಇದೆ. ಸೊ ಪ್ರಕಾಶ್ ಹಾಗೇನೆ ಅರುಂಧತಿ ಸೇರಿ ಟ್ರೀಟ್ಮೆಂಟ್ ಕೊಡ್ತಾರೆ. ಆದ್ರೆ ಪೇಷಂಟ್ ಬದುಕುಳಿಯಲ್ಲ. ಪೇಷಂಟ್ ಸತ್ತೋಗಿದ್ರಿಂದ ಇಬ್ಬರಿಗೂ ತುಂಬಾನೇ ಹರ್ಟ್ ಆಗುತ್ತೆ. ಇನ್ನು ರಾಗಿತಾ ಪ್ರಕಾಶ್ಗೆ ಸಮಾಧಾನ ಮಾಡ್ತಾರೆ. ನಿನ್ ಕೈಯಲ್ಲಾಗಿದ್ ಪ್ರಯತ್ನ ಮಾಡಿದ್ಯಾ ತಾನೆ, ಬಿಡು, ಟೆನ್ಷನ್ ಮಾಡ್ಕೋಬೇಡ, ಸಮ್ ಟೈಮ್ಸ್ ಸಾವು ಅನ್ನೋದು ಕೂಡ ವರನೇ ಅಂತ. ನೆಕ್ಸ್ಟ್ ಡೇ ಇನ್ನೊಬ್ರು ಪೇಷಂಟ್ ಕೂಡ ಉಸಿರಾಡಕ್ಕಾಗದೆ ತೀರ್ಕೊಬಿಡ್ತಾರೆ. ಪ್ರಕಾಶ್ ಎಷ್ಟೇ ಟ್ರೈ ಮಾಡಿದ್ರು ಆ ಪೇಷಂಟ್ ಜೀವ ಉಳಿಯಲ್ಲ.
ಕೆಲವೊಂದು ಡಾಕ್ಟರ್ ಇದೆಲ್ಲ ಪ್ರೊಫೆಷನಲಿ ಕಾಮನ್ ಅಂತ ಸುಮ್ನಾಗ್ಬಿಡ್ತಾರೆ. ಆದ್ರೆ ಇನ್ನು ಕೆಲವರು ತುಂಬಾನೇ ಸೆನ್ಸಿಟಿವ್. ಪೇಷಂಟ್ ಏನಾದ್ರೂ ಸತ್ತೋದ್ರೆ ಅವರಿಂದ ಸುಮ್ನೆ ಇರಕ್ ಆಗಲ್ಲ, ಸಿಕ್ಕಾಪಟ್ಟೆ ಅಪ್ಸೆಟ್ ಆಗ್ಬಿಡ್ತಾರೆ. ಅಂತವ್ರಲ್ಲಿ ಪ್ರಕಾಶ್ ಕೂಡ ಒಬ್ರು. ರಾಗಿತಾ ಜೊತೆಲಿ ಮನೆಗೆ ಹೋಗ್ತಾ ಇರುವಾಗ ಯಾರೋ ಸ್ಟ್ರೇಂಜರ್ ಫಾಲೋ ಮಾಡ್ತಿದ್ದಾನೆ. ಇವರು ಫಾಸ್ಟ್ ಆಗಿ ಡ್ರೈವ್ ಮಾಡ್ತಾರೆ. ಆಗ ಸ್ಟ್ರೇಂಜರ್ ಇವ್ರ ಕಾರ್ನ ಬ್ಲಾಕ್ ಮಾಡಿದ್ರಿಂದ ಪ್ರಕಾಶ್ ಬ್ರೇಕ್ ಹೊಡಿತಾರೆ. ಇದ್ರಿಂದ ಸೀಟ್ ಬೆಲ್ಟ್ ಹಾಕದೆ ಕೂತಿದ್ದ ರಾಗಿತಾ ಗ್ಲಾಸ್ ನ ಸೀಳ್ಕೊಂಡ್ ಬಂದು ರೋಡಿಗೆ ಬಿದ್ದು ಜೀವ ಕಳ್ಕೊತಾಳೆ. ಇವ್ನ್ ಯಾರು, ಯಾಕೆ ಫಾಲೋ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಪ್ರಕಾಶ್ ಗಾಬರಿ ಆಗಿದ್ದಾರೆ. ಅಷ್ಟರಲ್ಲಿ ಪ್ರಕಾಶ್ಗೆ ಎಚ್ಚರಿಕೆ ಆಗುತ್ತೆ. ಅಂದ್ರೆ ಇದೊಂದು ಕೆಟ್ಟ ಕನ್ಸು. ರಾಗಿತಾ ಬಂದು ಎಬ್ಬಿಸ್ದಾಗ್ಲೇ ಇವರಿಗೆ ಎಚ್ಚರಿಕೆ ಆಗಿರುತ್ತೆ. ಹಾಸ್ಪಿಟಲ್ ಸಿಇಒ ನ ಮೀಟ್ ಆಗಿ, ಸರ್ ಯಾರೋ ಬೇಕು ಅಂತಾನೆ ನನ್ನ ಪೇಷಂಟ್ಸ್ ನ ಸಾಯಿಸ್ತಾ ಇದ್ದಾರೆ ಅನ್ಸುತ್ತೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿಸಿದ್ರೆ ಒಳ್ಳೇದು. ಸಿಇಒ ಹೇಳ್ತಾರೆ, ನೋಡಿ ಡಾಕ್ಟರ್, ನಾವು ಈ ಡೌಟ್ ನ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿಸಿದ್ರೆ ಜನ ಈ ಹಾಸ್ಪಿಟಲ್ಗೆ ಬರಲ್ಲ. ನಿಮ್ ಪೇಷಂಟ್ ಸ್ವಲ್ಪ ಜನ ಸತ್ತೋಗಿದ್ದಾರೆ, ಆದ್ರೆ ಅದಕ್ಕೆ ನೀವೇನ್ ಮಾಡೋಕ್ಕಾಗುತ್ತೆ? ನೀವು ಟ್ರೈ ಮಾಡಿದ್ದೀರಾ, ಆದ್ರೆ ಪೇಷಂಟ್ ಜೀವ ಉಳಿಲಿಲ್ಲ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ಅಂತ. ಆದ್ರೆ ಇವರಿಗೆ ಅರುಂಧತಿ ಮೇಲೇನೆ ಡೌಟ್ ಇರೋದ್ರಿಂದ ಅವರು ಡ್ಯೂಟಿ ಮುಗಿಸಿ ಹೋದ್ಮೇಲೆ ಅವ್ರ ಕ್ಯಾಬಿನ್ ನಲ್ಲಿ ಚೆಕ್ ಮಾಡ್ತಾರೆ. ಆಗ ಡಸ್ಟ್ ಬಿನ್ ನಲ್ಲಿ ಒಂದು ಡ್ರಗ್ ಬಾಟಲ್ ಸಿಗುತ್ತೆ. ಆಕ್ಚುಲಿ ಅರುಂಧತಿ ಬ್ರೇಕಪ್ ಆಗಿದ್ದ ಟೆನ್ಷನ್ ಅಲ್ಲಿ ಅದೇ ಡ್ರಗ್ ನ ಯೂಸ್ ಮಾಡ್ತಾ ಇದ್ರು. ಪ್ರಕಾಶ್ ಎಷ್ಟೇ ಹೇಳಿದ್ರೂನು ಇವ್ರು ಕೇಳ್ತಾನೆ ಇರ್ಲಿಲ್ಲ. ಅರುಂಧತಿ ಪ್ರಕಾಶ್ ನ ಲವ್ ಮಾಡ್ತಾ ಇದ್ದಾಗ ಒಂದು ರಿಂಗ್ ಕೊಡ್ಸಿದ್ರು. ಆ ರಿಂಗ್ ಇರೋ ಬೆರಳಿಗೆನೆ ಚಾಕುಯಿಂದ ಚುಚ್ಚಿರ್ತಾರೆ. ಆ ಘಟನೆ ಆದ್ಮೇಲೆ ಪ್ರಕಾಶ್ ಗಾಯ ಆಗಿದ್ದ ಬೆರಳಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಸಿರ್ತಾರೆ. ರಾತ್ರಿ ರಾಗಿತಾ ಜೊತೆಲಿ ಇದೇ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಅರುಂಧತಿ ನಾನ್ ಕೆಲ್ಸ ಮಾಡ್ತಿರೋ ಹಾಸ್ಪಿಟಲ್ಗೆನೆ ಪೋಸ್ಟಿಂಗ್ ತಗೊಂಡು ಬಂದಿದ್ದಾಳೆ. ಅದಕ್ ಕಾರಣ ನನ್ ಮೇಲಿರೋ ರಿವೆಂಜ್ಗೋಸ್ಕರನೇ ಬಂದಿದ್ದಾಳೆ ಅನ್ಸುತ್ತೆ. ಅವಳು ಈಗ್ಲೂ ಅದೇ ಡ್ರಗ್ ನ ಯೂಸ್ ಮಾಡ್ತಿದ್ದಾಳೆ. ಅವಳ ರೂಮ್ ಅಲ್ಲಿ ನನಗೆ ಕಾರ್ಡಿನ್ ಸಿಕ್ತು, ಅದೊಂದು ಪೇನ್ ಕಿಲ್ಲರ್ ಅಷ್ಟೇ ಅಲ್ವಾ ಅಂತ ರಾಗಿತಾ ಕೇಳ್ತಾಳೆ. ಪ್ರಕಾಶ್ ಹೇಳ್ತಿರೋ ಪ್ರಕಾರ ಅದನ್ನ ಹೇಗೆ ಡ್ರಗ್ ರೂಪದಲ್ಲಿ ಬಳಸಬೇಕು ಅಂತ ಅವಳಿಗೆ ಚೆನ್ನಾಗ್ ಗೊತ್ತು. 100% ಅವಳೇ ನನ್ನ ಪೇಷಂಟ್ ನ ಸಾಯಿಸ್ತಾ ಇರೋದು. ನೆಕ್ಸ್ಟ್ ಡೇ ಅರುಂಧತಿ ಯಾವ ರೀತಿ ಮೆಡಿಸನ್ ನ ಕೊಡ್ತಿದ್ದಾರೆ ಅನ್ನೋದನ್ನ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ದಿನ ರಾತ್ರಿನೇ ಇನ್ನೊಬ್ರು ಪೇಷಂಟ್ ಗೆ ಉಸಿರಾಟದ ಸಮಸ್ಯೆ ಆಗಿದೆ. ಹೇಗೋ ಟ್ರೀಟ್ ಮಾಡಿ ಆ ಪೇಷಂಟ್ ನ ಕಾಪಾಡ್ತಾರೆ. ಬ್ಲಡ್ ಅಲ್ಲಿ ಆಕ್ಸಿಜನ್ ಲೆವೆಲ್ ನಾರ್ಮಲ್ ಆಗಿ ಇದ್ರೂನು ಈ ತರ ರೆಸ್ಪಿರೇಟರಿ ಅಟ್ಯಾಕ್ ಆಗಿ ಸಾಯೋದು ನಾರ್ಮಲ್ ವಿಷಯ ಅಲ್ಲ. ಸೊ ಇವರಿಗೆ ಅರುಂಧತಿ ಮೇಲೇನೆ ಡೌಟ್ ಇದೆ ಅನ್ನೋದನ್ನ ಪದೇ ಪದೇ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈಗ ಉಸಿರಾಟ ಸಮಸ್ಯೆ ಆಗಿದ್ದ ಲೇಡಿ ಬ್ಲಡ್ ನ ಕಲೆಕ್ಟ್ ಮಾಡಿ ಲ್ಯಾಬಿಗೆ ಕಳಿಸ್ತಾರೆ. ಬ್ಲಡ್ ಅಲ್ಲಿ ಏನಾದ್ರೂ ಟ್ರೇಸಸ್ ಸಿಕ್ಕಿದ್ರೆ ಪೇಷಂಟ್ ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಾಗೋ ಸಾಧ್ಯತೆ ಇದೆ. ಈಗ ಇಬ್ರು ನರ್ಸ್ ಪ್ರಕಾಶ್ಗೆ ಹೇಳ್ತಾರೆ, ಸರ್ ನೀವ್ ಅವತ್ತು ನಮ್ ಹತ್ರ ಕೇಳಿದ್ರಿ ಅಲ್ವಾ, ಯಾರಾದ್ರೂ ಅನಾವಶ್ಯಕವಾಗಿ ನಿಮ್ ಪೇಷಂಟ್ ನ ಚೆಕ್ ಮಾಡೋದಕ್ಕೆ ಬರ್ತಿದ್ದಾರಾ ಅಂತ. ನಿಮ್ ಪೇಷಂಟ್ಸ್ ಎಲ್ಲ ಅರುಂಧತಿ ಅವರಿಗೂ ಪೇಷಂಟ್ಸೇ ಅಲ್ವಾ, ರೌಂಡ್ಸ್ ಇಲ್ದೆ ಹೋದ್ರೂನು ಪೇಷಂಟ್ಸ್ ನ ಚೆಕ್ ಮಾಡೋದಕ್ಕೆ ಬರ್ತಾ ಇದ್ರು ಅಂತ. ಸೊ ಇದನ್ ಕೇಳಿ ಪ್ರಕಾಶ್ಗೆ ಅರುಂಧತಿ ಮೇಲೆ ಡೌಟ್ ಜಾಸ್ತಿ ಆಗುತ್ತೆ. ಒಂದಿನ ಅರುಂಧತಿನ ಭೇಟಿಯಾಗಿ, ನೀನೀಗ್ಲೂ ಅದೇ ಡ್ರಗ್ ನ ಯೂಸ್ ಮಾಡ್ತಿದ್ಯಾ ಅಲ್ವಾ, ಅದು ನನ್ನಿಷ್ಟ, ಬೇರೇನಾದ್ರೂ ವಿಷಯ ಇದ್ರೆ ಹೇಳಿ. ನಮ್ಮ ಹಾಸ್ಪಿಟಲ್ ನಲ್ಲಿ ಯಾರೋ ನನ್ನ ಪೇಷಂಟ್ಸ್ ನ ಸಾಯಿಸ್ತಾ ಇದ್ದಾರೆ, ಅದು ನೀನೇ ಆಗಿರ್ಬೋದು ಅಂತ ನನಗ್ ಡೌಟ್ ಇದೆ. ಟ್ರಿಗರ್ ಆಗಿದ್ದ ಅರುಂಧತಿ ಜ್ಯೂಸ್ ತೆಗ್ದು ಇವ್ರ ಮುಖಕ್ಕೆ ಚೆಲ್ಲಿ ಅಲ್ಲಿಂದ ಹೋಗ್ತಾರೆ. ಯಾರೋ ಸ್ಟ್ರೇಂಜರ್ ಹಾಸ್ಪಿಟಲ್ಗೆ ಕಾಲ್ ಮಾಡಿ ನಿಮ್ಮ ಹಾಸ್ಪಿಟಲ್ ನಲ್ಲಿ ಯಾರೋ ಪೇಷಂಟ್ಸ್ ನ ಸಾಯಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈ ವಿಷಯನ ಸ್ಟಾಫ್ ಸಿಇಒಗೆ ಹೇಳಿದಾಗ, ಮೇ ಬಿ ಪ್ರ್ಯಾಂಕ್ ಕಾಲ್ ಆಗಿರ್ಬೋದು, ನೀವೇನು ಟೆನ್ಷನ್ ಆಗ್ಬೇಡಿ, ಅವಶ್ಯಕತೆ ಇದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ಸೋಣ ಅಂತ. ಇವರು ಸಿಐ ವಿವೇಕ್ ಸೀನಿಯರ್ ಹೇಳ್ತಾರೆ, ನನ್ ಫ್ರೆಂಡ್ ಒಬ್ರು ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ, ಯಾರೋ ಹಾಸ್ಪಿಟಲ್ಗೆ ಕಾಲ್ ಮಾಡಿ ನಿಮ್ಮ ಹಾಸ್ಪಿಟಲ್ ನಲ್ಲಿ ಯಾರೋ ಪೇಷಂಟ್ ನ ಸಾಯಿಸ್ತಾ ಇದ್ದಾರೆ ಅಂತ ಹೇಳಿದ್ದಾನೆ, ಒನ್ಸ್ ನೀನು ಎಂಕ್ವೈರಿ ಮಾಡಿ ನೋಡು. ಫಸ್ಟ್ ಸಿಇಒ ನ ಮೀಟ್ ಆಗಿ ಹಾಸ್ಪಿಟಲ್ ಸ್ಟಾಫ್ ನ ಎಂಕ್ವೈರಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಒಬ್ಬೊಬ್ರನ್ನ ಎಂಕ್ವೈರಿ ಮಾಡೋದಕ್ ಶುರು ಮಾಡ್ತಾರೆ. ಫಸ್ಟ್ ಈ ಡೌಟ್ ಬಂದಿರೋದು ಪ್ರಕಾಶ್ಗೆ. ಸೊ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾರೆ. ಸ್ಟೇಬಲ್ ಆಗಿದ್ದ ಪೇಷಂಟ್ಸ್ ಸಡನ್ ಆಗಿ ಉಸಿರಾಟದ ಸಮಸ್ಯೆ ಸೇರಿದಂತೆ ಹಾರ್ಟ್ ಬೀಟ್ಸ್ ನಲ್ಲೂ ವೇರಿಯೇಷನ್ ಕಾಣಿಸ್ಕೊಂಡು ಸಾಯ್ತಾ ಇದ್ದಾರೆ. ಅದಕ್ಕೇನೆ ನನಗೆ ಡೌಟ್ ಶುರು ಆಯ್ತು. ರೀಸೆಂಟ್ಲಿ ಇನ್ನೊಬ್ರು ಪೇಷಂಟ್ಗೂ ಅದೇ ತರ ಸಮಸ್ಯೆ ಆಗಿತ್ತು, ಆದ್ರೆ ನಾನು ಅವ್ರನ್ನ ಕಾಪಾಡ್ಬಿಟ್ಟೆ. ಅವ್ರ ಬ್ಲಡ್ ಸ್ಯಾಂಪಲ್ ನ ಲ್ಯಾಬ್ ಕಳ್ಸಿದ್ದೀನಿ, ಇನ್ನೂ ರಿಪೋರ್ಟ್ ಬಂದಿಲ್ಲ ಅಂತ. ಹಾಗೇನೆ ಅರುಂಧತಿ ಮೇಲೆ ಡೌಟ್ ಇರೋ ವಿಷಯನ ಕೂಡ ಹೇಳ್ತಾರೆ. ಅರುಂಧತಿ ಮನೆಗೆ ಎಂಕ್ವೈರಿಗೆ ಹೋಗ್ತಾರೆ. ನಮ್ಮ ಎಂಕ್ವೈರಿನಲ್ಲಿ ಗೊತ್ತಾಗಿದ್ದು ಏನಂದ್ರೆ, ಹಾಸ್ಪಿಟಲ್ ನಲ್ಲಿ ತುಂಬಾ ಜನರಿಗೆ ನಿಮ್ ಮೇಲೆ ಡೌಟ್ ಇದೆ, ಅದ್ರಲ್ಲೂ ಪ್ರಕಾಶ್ಗೆ ಇವ್ರ ಮೇಲೆ ಡೌಟ್ ಇದೆ ಅನ್ನೋದು ಗೊತ್ತಾದ್ಮೇಲೆ ಅರುಂಧತಿ ಸರಿಯಾಗಿ ಬೈತಾರೆ. ಅವರಿಗೆ ಹುಚ್ಚಿಡ್ದಿದೆ, ಸುಮ್ನೆ ನನ್ನ ಫ್ರೇಮ್ ಮಾಡಬೇಡಿ ಅಂತ. ಸರಿ, ಒಂದು ಲೈಟ್ ಡಿಟೆಕ್ಟರ್ ಟೆಸ್ಟ್ ಮಾಡಿ ನೋಡೋಣ. ಅರುಂಧತಿ ಕೂಡ ಒಪ್ಕೋತಾರೆ. ನೆಕ್ಸ್ಟ್ ಅರುಂಧತಿ ಜೊತೆಲಿ ಇದಕ್ಕೂ ಮುಂಚೆ ವರ್ಕ್ ಮಾಡಿದ್ದ ಲೇಡಿನ ಎಂಕ್ವೈರಿ ಮಾಡಿದಾಗ ಒಂದಿನ ಒಬ್ರು ಪೇಷಂಟ್ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗಿತ್ತು. ಇನ್ಮೇಲೆ ಪೇಷಂಟ್ಗೆ ತುಂಬಾ ಹಿಂಸೆ ಕೊಡೋದ್ ಬೇಡ, ಮರ್ಸಿ ಕಿಲ್ಲಿಂಗ್ ಮೆಥಡ್ ನ ಅಪ್ಲೈ ಮಾಡೋಣ ಅಂದಿದ್ಲು. ಮರ್ಸಿ ಕಿಲ್ಲಿಂಗ್ ಅಂದ್ರೆ ದಯಾ ಮರಣ. ಇದನ್ ಕೇಳಿ ವಿವೇಕ್ ಅವರಿಗೂ ಅರುಂಧತಿ ಮೇಲೆ ಡೌಟ್ ಜಾಸ್ತಿ ಆಗುತ್ತೆ.
ಹಾಗೇನೆ ಇನ್ನೊಬ್ರು ಅರುಂಧತಿ ಫ್ರೆಂಡ್ ನ ಎಂಕ್ವೈರಿ ಮಾಡಿದಾಗ ಅವಳು ಸಾಕಿದ್ದ ಬೆಕ್ಕು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾಗ ಅದು ಒದ್ದಾಡೋದ್ ನೋಡಿ ಮರ್ಸಿ ಕಿಲ್ಲಿಂಗ್ ಬೆಸ್ಟ್ ಅಂದಿದ್ಲು. ವೆಟನರಿ ಡಾಕ್ಟರ್ ನ ಕನ್ಸಲ್ಟ್ ಮಾಡಿದಾಗ ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಬೆಕ್ಕು ರಿಕವರಿ ಆಗೋ ಸಾಧ್ಯತೆ ಇದೆ ಅಂದಿದ್ರು. ಆದ್ರೆ ಅರುಂಧತಿ ಕೇಳಿಲ್ಲ ಅಂತ ವಿವೇಕ್ಗೆ ಅನ್ನಿಸ್ತಾ ಇದೆ ಇದೇ ಮರ್ಸಿ ಕಿಲ್ಲಿಂಗ್ ಮೆಥಡ್ ನ ಅರುಂಧತಿ ಪೇಷಂಟ್ಗೂ ಅಪ್ಲೈ ಮಾಡ್ತಾ ಇರ್ಬೋದಾ ಅಂತ. ಈ ಕಡೆ ಸಿಇಒ ನಿಖಿಲ್ಗೆ ವಾರ್ನ್ ಮಾಡ್ತಾರೆ, ನನ್ ಮಗಳು ಅಭಿರಾಮಿ ಹಿಂದೆ ಸುತ್ತಾಡೋದ್ನ ನಿಲ್ಸು, ಇಲ್ಲ ಅಂದ್ರೆ ನಾನ್ ಬೇರೆ ರೀತಿಲಿ ಡೀಲ್ ಮಾಡ್ಬೇಕಾಗುತ್ತೆ. ಏನು ಹೆದರ್ಸ್ತಾ ಇದ್ದೀರಾ? ನೀವು ಹಾಗೇನೆ ವಾಚ್ಮ್ಯಾನ್ ಸೇರ್ಕೊಂಡು ನಡೆಸ್ತಾ ಇರೋ ದಂಧೆ ಬಗ್ಗೆ ನನಗ್ ಗೊತ್ತು. ಎಕ್ಸ್ಪೈರ್ ಆಗಿರೋ ವ್ಯಾಕ್ಸಿನ್, ಜಿ ಕ್ಯಾಟಗರಿ ಡ್ರಗ್ಸ್ ನ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರಿ ಹಣ ಗಳಿಸ್ತಾ ಇರೋದೆಲ್ಲ ನನಗ್ ಗೊತ್ತು. ಮೀಡಿಯಾಗೆ ಈ ವಿಷಯ ಹೇಳಿದ್ರೆ ನಿಮ್ ಹಾಸ್ಪಿಟಲ್ ಕತೆ ಅಷ್ಟೇ. ಈಗ ನೀವು ನಡೆಸ್ತಾ ಇರೋ ಇಲ್ಲಿಗಲ್ ಬಿಸ್ನೆಸ್ ನಲ್ಲಿ ನನಗೂ ಶೇರ್ ಬೇಕು. ಅಳಿಯನಿಗೆ ಗಿಫ್ಟ್ ಕೊಟ್ಟಂಗೆ ಅನ್ಕೊಳ್ಳಿ. ಸಿಇಒ ಏನು ರಿಪ್ಲೈ ಮಾಡಲ್ಲ. ಕಟ್ ಮಾಡಿದ್ರೆ ವಿವೇಕ್ ಅರುಂಧತಿಗೆ ಲೈಟ್ ಡಿಟೆಕ್ಟರ್ ಟೆಸ್ಟ್ ಮಾಡ್ತಾರೆ. ಪ್ರಕಾಶ್ ನ ಕಂಡ್ರೆ ನಿಮ್ಗೆ ಆಗ್ತಿರ್ಲಿಲ್ಲ, ಅದಕ್ಕೆ ಅವ್ರ ಮೇಲಿನ ರಿವೆಂಜ್ಗೋಸ್ಕರ ನೀವೇ ಪೇಷಂಟ್ಸ್ ನ ಕೊಲ್ತಾ ಇದ್ದೀರಾ ಅಲ್ವಾ. ಟ್ರಿಗರ್ ಆಗಿದ್ದ ಅರುಂಧತಿ ಸರಿಯಾಗಿ ಕಾಪರೇಟ್ ಮಾಡಲ್ಲ. ಸೀನಿಯರ್ ವಿವೇಕ್ಗೆ ಸರಿಯಾಗಿ ಬೈತಾರೆ, ಯಾವುದೇ ಆಧಾರ ಇಲ್ಲದೆ ಒಬ್ರು ಡಾಕ್ಟರ್ಗೆ ಲೈಟ್ ಡಿಟೆಕ್ಟರ್ ಟೆಸ್ಟ್ ಮಾಡೋದು ತಪ್ಪು ಅಂತ. ಸರಿ ಸರ್, ಎವಿಡೆನ್ಸ್ ಜೊತೆನೆ ಬರ್ತೀನಿ. ಈ ಕಡೆ ಡ್ಯೂಟಿ ಮುಗಿಸಿ ಹೋಗ್ತಿದ್ದ ಪ್ರಕಾಶ್ ಸೀನಿಯರ್ ನರ್ಸ್ ಯಾರಿಗೋ ಮೆಡಿಸನ್ ನ ಕದ್ದು ಕೊಡ್ತಿರೋದ್ನ ನೋಡಿ ಆ ವ್ಯಕ್ತಿನ ಫಾಲೋ ಮಾಡ್ತಾರೆ. ಅವನ್ ಬೈಕ್ ನ ಬ್ಲಾಕ್ ಮಾಡಿ ಅವನ ಹತ್ರ ಇರೋ ಮೆಡಿಸನ್ ನ ಚೆಕ್ ಮಾಡಿದಾಗ ಅದೊಂದು ಪೇನ್ ಕಿಲ್ಲರ್. ಇದೇ ತರದ ಬಾಟಲ್ ಆ ದಿನ ಅರುಂಧತಿ ರೂಮ್ ನಲ್ಲೂ ಇವ್ರಿಗೆ ಸಿಕ್ಕಿರುತ್ತೆ. ಇದ್ರ ಬಗ್ಗೆ ನರ್ಸ್ ಹತ್ರ ಕೇಳಿದಾಗ, ಸರ್ ಅವನು ನನ್ ಮಗ, ಅವನು ಈ ಪೇನ್ ಕಿಲ್ಲರ್ ಡ್ರಗ್ ನ ನಶೆ ಪದಾರ್ಥದ ರೀತಿನಲ್ಲಿ ಬಳಸ್ತಾ ಇದ್ದಾನೆ, ನಾನೆಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ. ಆ ಡ್ರಗ್ ನನಗೆ ಕೊಟ್ಟಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೋತೀನಿ ಅಂತಿದ್ದಾನೆ. ಅದಕ್ಕೆ ಇನ್ನೊಬ್ರು ನರ್ಸ್ಗೆ ಹೇಳಿ ಆ ಡ್ರಗ್ ನ ನಾನು ತರ್ಸ್ಕೊಂಡು ಅವನಿಗೆ ಕೊಡ್ತಾ ಇದ್ದೀನಿ. ಸೊ ಇವ್ರಿಗೆ ಹೆಲ್ಪ್ ಮಾಡ್ತಿದ್ದ ಇನ್ನೊಬ್ರು ನರ್ಸ್ ಆ ಡ್ರಗ್ ಬಾಟಲ್ ನ ಅರುಂಧತಿ ರೂಮ್ ನಲ್ಲಿರೋ ಡಸ್ಟ್ ಬಿನ್ ನಲ್ಲಿ ಹಾಕಿದ್ದಾರೆ. ಯಾಕಂದ್ರೆ ಒಂದಿನ ಈ ನರ್ಸ್ಗೆ ಹೆಲ್ಪ್ ಮಾಡಿದ್ದ ಇನ್ನೊಬ್ರು ಲೇಡಿ ರೆಡ್ ಹ್ಯಾಂಡ್ ಆಗಿ ಅರುಂಧತಿ ಕೈನಲ್ಲಿ ಸಿಗಾಕೊಂಡಿದ್ದಾರೆ. ಆಮೇಲೆ ಇವರು ಅರುಂಧತಿ ಹತ್ರ ರಿಕ್ವೆಸ್ಟ್ ಮಾಡಿರ್ತಾರೆ, ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬೇಡಿ ಅಂತ. ಆದ್ರೆ ಅವರು ಖಂಡಿತ ನಾನು ಈ ವಿಷಯನ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಗೆ ಹೇಳ್ತೀನಿ ಅಂದಿರ್ತಾರೆ. ಅದಕ್ಕೆ ಆ ಡ್ರಗ್ ಬಾಟಲ್ ನ ಅರುಂಧತಿ ರೂಮ್ ನಲ್ಲಿರೋ ಡಸ್ಟ್ ಬಿನ್ ನಲ್ಲಿ ಹಾಕಿ ಅವ್ರ ವಿರುದ್ಧ ಹೇಳಿಕೆ ಕೊಟ್ರೆ ನಾವು ತಪ್ಸ್ಕೋಬಹುದು ಅಂತ ಇವ್ರು ಪ್ಲಾನ್ ಮಾಡಿದ್ರು. ಅದಕ್ಕೇನೆ ಅರುಂಧತಿ ನಿಮ್ ಪೇಷಂಟ್ ನ ಪದೇ ಪದೇ ಚೆಕ್ ಮಾಡ್ತಿದ್ರು ಅಂತ ಸುಳ್ಳು ಹೇಳಿಕೆ ಕೊಟ್ಟಿರ್ತಾರೆ. ಆ ಲೇಡಿ ಹಾಕಿದ್ದ ಡ್ರಗ್ ಬಾಟಲ್ ನ ಪ್ರಕಾಶ್ ನೋಡಿ ಅರುಂಧತಿ ಮೇಲೆ ಡೌಟ್ ಪಟ್ಟಿರ್ತಾರೆ. ಪ್ರಕಾಶ್ ಕೊಟ್ಟಿದ್ದ ಬ್ಲಡ್ ಸ್ಯಾಂಪಲ್ ನಲ್ಲಿ ಪ್ಯಾನ್ಕ್ಯೂರಿಯಂ ಬ್ರೊಮೈಡ್ ಪತ್ತೆಯಾಗಿದೆ. ಇದನ್ನ ನಾರ್ಮಲ್ ಪೇಷಂಟ್ ಗೆ ಕೊಡಬಾರದು, ಕಾಮನ್ ಆಗಿ ಸರ್ಜರಿ ಮಾಡೋ ಸಂದರ್ಭದಲ್ಲಿ ಯೂಸ್ ಮಾಡ್ತಾರೆ. ಯುರೋಪ್ ನಲ್ಲಿ ಮರ್ಸಿ ಕಿಲ್ಲಿಂಗ್ ಗೋಸ್ಕರ ಇದನ್ನ ಬಳಸ್ತಾ ಇದ್ರು. ಈ ಡ್ರಗ್ ಓಟಿ ಸ್ಟಾಫ್ ಸೇರಿದಂತೆ ಡಾಕ್ಟರ್ಸ್ ಗೆ ಈಸಿಯಾಗಿ ಅವೈಲೇಬಲ್ ಇದೆ. ಇಷ್ಟು ವಿಷಯ ಗೊತ್ತಾದ್ಮೇಲೆ ವಿವೇಕ್ ಹೇಳ್ತಾರೆ, ಸೊ ಈ ಡ್ರಗ್ ಬಾಟ್ಲ್ ಏನಾದ್ರೂ ಅರುಂಧತಿ ರೂಮ್ ನಲ್ಲಿ ಸಿಕ್ಕಿದ್ರೆ ನಾವು ಅವ್ರನ್ನ ಅರೆಸ್ಟ್ ಮಾಡಬಹುದು ಅಂತ. ರಾತ್ರಿ ಅರುಂಧತಿ ಮನೇಲಿ ಇಲ್ದೇ ಇರೋ ಸಮಯ ನೋಡ್ಕೊಂಡು ವಿವೇಕ್ ಅವ್ರ ಮನೆ ಒಳಗಡೆ ನುಗ್ಗಿ ಆ ಪ್ಯಾನ್ಕ್ಯೂರಿಯಂ ಬ್ರೊಮೈಡ್ ಸಿಗುತ್ತಾ ಅಂತ ಚೆಕ್ ಮಾಡ್ತಾರೆ. ಆದ್ರೆ ಎಲ್ಲೂ ಸಿಗಲ್ಲ. ಅಷ್ಟರಲ್ಲಿ ಅರುಂಧತಿ ಬಂದಿದ್ರಿಂದ ವಿವೇಕ್ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನೆಕ್ಸ್ಟ್ ಆ ಪೇಷಂಟ್ ಗಳು ಸಾಯೋ ಸಂದರ್ಭದಲ್ಲಿ ಏನೆಲ್ಲ ನಡೀತು ಅಂತ ಪೇಷಂಟ್ ಕಡೆಯವ್ರನ್ನ ಕರೆಸಿ ಎಂಕ್ವೈರಿ ಮಾಡ್ತಾರೆ. ಈ ಹುಡುಗಿ ಹೇಳ್ತಿರೋ ಪ್ರಕಾರ ಆ ದಿನ ಜೂನಿಯರ್ ಡಾಕ್ಟರ್ ಆಗಿದ್ದ ನಿಖಿಲ್ ನನ್ನ ಟೆರೆಸ್ ಮೇಲೆ ಕರೆದಿದ್ದ. ನಾನಲ್ಲಿಗೆ ಹೋದಾಗ ಅವನು ನನ್ ಜೊತೆಲಿ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ದ. ಅದಕ್ಕೆ ನಾನು ವಾಪಸ್ ಬಂದ್ಬಿಟ್ಟೆ. ಅವಾಗ್ಲೇ ನೋಟಿಸ್ ಮಾಡ್ದೆ ನಮ್ ತಾತ ಉಸಿರಾಡಕ್ಕಾಗ್ದೆ ಒದ್ದಾಡ್ತಾ ಇದ್ರು. ಸೊ ಈಗ ವಿವೇಕ್ ಆ ಜೂನಿಯರ್ ಡಾಕ್ಟರ್ ನಿಖಿಲ್ ನ ಫಾಲೋ ಮಾಡ್ತಾರೆ. ನೋಡಿದ್ರೆ ಅದೇ ದಿನ ರಾತ್ರಿ ನಿಖಿಲ್ ಹಾಸ್ಪಿಟಲ್ ಟೆರೆಸ್ ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ದಾನೆ. ವಿವೇಕ್ ಫೋನ್ಗೆ ಒಂದು ಮೆಸೇಜ್ ಬಂದಿದೆ, ಪೇಷಂಟ್ಸ್ ನ ಇಂಜೆಕ್ಟ್ ಮಾಡಿ ಸಾಯಿಸ್ತಾ ಇರೋದು ನಾನೇ, ಅದೇ ಗಿಲ್ಟ್ ಅಲ್ಲೇ ಸೂಸೈಡ್ ಮಾಡ್ಕೊಂಡಿದ್ದೀನಿ ಅಂತ. ಸದ್ಯಕ್ಕೆ ನಿಖಿಲ್ ಐಸಿಯು ನಲ್ಲಿ ಇದ್ದಾನೆ, ಪ್ರಾಣಕ್ಕೇನು ಅಪಾಯ ಇಲ್ಲ. ಕಾನ್ಶಿಯಸ್ ಬಂದ್ಮೇಲೆ ಎಂಕ್ವೈರಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹಾಗೇನೆ ರೀಸೆಂಟ್ಲಿ ಸತ್ತೋಗಿರೋ ಪೇಷಂಟ್ಸ್ ಡೆತ್ ಸರ್ಟಿಫಿಕೇಟ್ ಕೇಳ್ತಾರೆ. ಪ್ರಕಾಶ್ಗೆ ಗೆಸ್ಟ್ ರೂಮ್ ನಲ್ಲಿ ಒಂದು ಡ್ರಗ್ ಸಿಗುತ್ತೆ, ಅದನ್ನ ಲ್ಯಾಬಿಗೆ ಕೊಡ್ತಾರೆ. ಅದ್ರ ರಿಪೋರ್ಟ್ ಕೂಡ ಬಂದಿದೆ. ಲ್ಯಾಬ್ ಟೆಕ್ನಿಷಿಯನ್ ಕಾಲ್ ಮಾಡಿ ಹೇಳ್ತಾರೆ, ನೀನು ಟೆಸ್ಟ್ ಕೊಟ್ಟಿದ್ದ ಮೆಡಿಸಿನ್ ಸ್ಯಾಂಪಲ್ ನಲ್ಲಿ ಪ್ಯಾನ್ಕ್ಯೂರಿಯಂ ಬ್ರೊಮೈಡ್ ನ ಟ್ರೇಸಸ್ ಪತ್ತೆಯಾಗಿದೆ. ನಿನ್ ಪೇಷಂಟ್ಸ್ ಎಲ್ಲ ಸತ್ತಿರೋದು ಅದೇ ಡ್ರಗ್ ಇಂದಾನೆ. ಇದನ್ ಕೇಳಿ ಪ್ರಕಾಶ್ಗೆ ತನ್ನ ಹೆಂಡತಿ ರಾಗಿತಾ ಮೇಲೆ ಡೌಟ್ ಶುರುವಾಗುತ್ತೆ. ಯಾಕಂದ್ರೆ ಇವರು ನೈಟ್ ಶಿಫ್ಟ್ ಅಲ್ಲಿ ಇದ್ದಾಗ್ಲೆಲ್ಲ ರಾಗಿತಾ ಕೂಡ ಜೊತೆಲೇ ಇದ್ರು. ಎಷ್ಟೋ ಸಲ ಇವರು ನಿದ್ದೆಯಿಂದ ಎದ್ದು ಪೇಷಂಟ್ ನ ಚೆಕ್ ಮಾಡೋದಕ್ಕೆ ಹೋಗುವಾಗ ರಾಗಿತಾ ಸಮ್ಟೈಮ್ಸ್ ವಾರ್ಡ್ ಒಳಗಿಂದ ಬರ್ತಾ ಇದ್ರು. ಕೆಲವೊಂದು ಸಂದರ್ಭದಲ್ಲಿ ಸಾವು ಅನ್ನೋದು ವರ ಅಂತ ಕೂಡ ಹೇಳಿದ್ರು. ಈಗ ರಾಗಿತಾನ ಭೇಟಿಯಾಗಿ ನನಗೆ ಗೆಸ್ಟ್ ರೂಮ್ ನಲ್ಲಿ ಒಂದು ಮೆಡಿಸನ್ ಸಿಕ್ತು, ನನ್ ಪೇಷಂಟ್ ಸಾವಿಗೆ ಕಾರಣ ಆಗಿರೋ ಅದೇ ಮೆಡಿಸನ್. ಆ ರೂಮ್ಗೆ ನಮ್ಮಿಬ್ರು ಬಿಟ್ರೆ ಬೇರೆ ಯಾರು ಬರಲ್ಲ. ಹೀಗಿರುವಾಗ ಡ್ರಗ್ ಹೇಗೆ ಅಲ್ಲಿಗೆ ಬಂತು? ನಿಜ ಹೇಳು ರಾಗಿತಾ, ನೀನೇ ಅಲ್ವಾ ನನ್ ಪೇಷಂಟ್ಸ್ ನ ಸಾಯಿಸ್ತಾ ಇರೋದು? ಇದನ್ ಕೇಳಿ ರಾಗಿತಾಗೆ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ. ಪ್ರಕಾಶ್ ಸಾರಿ ಕೇಳ್ತಾರೆ, ನನಗೆ ಯಾರನ್ನೂ ನಂಬಕ್ ಆಗ್ತಾ ಇಲ್ಲ ಅಂತ. ನಿಖಿಲ್ಗೆ ಕಾನ್ಶಿಯಸ್ ಬಂದಿದೆ.
ಅಭಿರಾಮಿ ಯಾಕೆ ಹೀಗ್ ಮಾಡ್ದೆ ಅಂತ ಕೇಳ್ದಾಗ, ನಾನ್ ಮೇಲ್ಗಡೆಯಿಂದ ಬಿದ್ದಿಲ್ಲ, ಆ ವಾಚ್ಮ್ಯಾನ್ ಜೋಸೆಫ್ ಇದ್ದಾನಲ್ಲ ಅವನೇ ನನ್ನ ತಳ್ಬಿಟ್ಟ. ಅವನಿಗೆ ಹೇಳಿ ನಿಮ್ಮ ಅಪ್ಪನೇ ನನ್ನ ಕೊಲ್ಲೋಕೆ ಟ್ರೈ ಮಾಡಿದ್ದಾರೆ. ನಾನು ಆ ದಿನ ಫೋನಲ್ಲಿ ಮಾತಾಡ್ತಾ ಇದ್ದಾಗ ಜೋಸೆಫ್ ನನ್ ಮೇಲೆ ಅಟ್ಯಾಕ್ ಮಾಡಿ ಟೆರೆಸ್ ಇಂದ ಕೆಳಗಡೆ ತಳ್ಬಿಟ್ಟ ಅಂತ. ಸಿಇಒ ಹಾಗೇನೆ ವಾಚ್ಮ್ಯಾನ್ ಸೇರ್ಕೊಂಡು ಮಾಡ್ತಿರೋ ದಂಧೆ ಬಗ್ಗೆ ಇವನಿಗೆ ಗೊತ್ತಿದೆ. ಅಂಡ್ ಅಭಿರಾಮಿನ ಇವನು ಲವ್ ಮಾಡ್ತಾ ಇರೋದು ಸಿಇಒಗೆ ಇಷ್ಟ ಇಲ್ಲ. ಅದಕ್ಕೇನೆ ಇವನ್ನ ಸಾಯಿಸಿ ಆ ಪೇಷಂಟ್ ಸಾವಿಗೆ ಕಾರಣ ಇವನೇ ಅನ್ನೋದನ್ನ ಫ್ರೇಮ್ ಮಾಡ್ಬೇಕು ಅಂತ ಅವನ್ ಫೋನ್ ಇಂದಾನೆ ವಿವೇಕ್ ಅವರಿಗೆ ಮೆಸೇಜ್ ಮಾಡಿ ಕೇಸ್ನ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ನಿಖಿಲ್ ಹೇಳ್ತಾನೆ, ನಾನು ವಿವೇಕ್ ಸರ್ನ ನೋಡ್ಬೇಕು ಕರಿ ಅಂತ. ಈ ಕಡೆ ವಿವೇಕ್ ರೀಸೆಂಟ್ಲಿ ಸತ್ತೋಗಿರೋ ರೋಗಿಗಳ ಡೆತ್ ಸರ್ಟಿಫಿಕೇಟ್ ನ ಚೆಕ್ ಮಾಡ್ತಾರೆ. ಶಾಕಿಂಗ್ಲಿ ಇದರಲ್ಲಿ ರಾಗಿತಾ ಡೆತ್ ಸರ್ಟಿಫಿಕೇಟ್ ಕೂಡ ಇದೆ. ನರ್ಸ್ ಹತ್ರ ಕೇಳಿದಾಗ ಅದು ನಮ್ ಡಾಕ್ಟರ್ ಪ್ರಕಾಶ್ ಅವ್ರ ವೈಫ್, ಅವ್ರ ಮನೇಲೆ ಸತ್ತೋಗಿದ್ರು ಡೆತ್ ಕನ್ಫರ್ಮ್ ಆಗಿದ್ದು ಮಾತ್ರ ಇಲ್ಲೇ ಅಂತ. ಈಗ ನಿಖಿಲ್ ನ ಭೇಟಿಯಾದಾಗ ಅವನು ಅಭಿರಾಮಿ ಹತ್ರ ಹೇಳಿದ್ದ ಎಲ್ಲಾ ವಿಷಯನ ಇವರಿಗೂ ಹೇಳ್ತಾನೆ. ಹಾಗೇನೆ ಒಂದಿನ ರಾತ್ರಿ ನಾನು ಫೋನಲ್ಲಿ ಮಾತಾಡ್ತಾ ಇದ್ದಾಗ ಡಾಕ್ಟರ್ ಪ್ರಕಾಶ್ ಒಬ್ರೇ ಯಾರ ಜೊತೆನೋ ಮಾತಾಡ್ತಾ ಇದ್ರು, ಆದ್ರೆ ಅಲ್ಲಿ ಯಾರು ಇರ್ಲಿಲ್ಲ. ಇದೇ ಸೀನ್ ಇದಕ್ಕೂ ಮುಂಚೆ ತೋರಿಸಿದಾಗ ಪ್ರಕಾಶ್ ರಾಗಿತಾ ಜೊತೆ ಮಾತಾಡ್ತಾ ಇದ್ರು. ಸೊ ಇಷ್ಟು ದಿನ ರಾಗಿತಾ ಜೊತೆಲಿ ಗೆಸ್ಟ್ ರೂಮ್ ನಲ್ಲಿ ಇರೋ ತರ ಎಲ್ಲ ಅವರೇ ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತಾರೆ. ಸೊ ಈಗ ನಿಖಿಲ್ ಹೇಳಿದ್ ಕೇಳಿ ವಿವೇಕ್ಗೆ ಪ್ರಕಾಶ್ ಮೇಲೆ ಡೌಟ್ ಶುರು ಆಗುತ್ತೆ. ಸೊ ಅವ್ರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಪ್ರಕಾಶ್ ಒಂದು ಹಳೆ ಮನೆ ಹತ್ರ ಬರ್ತಾರೆ. ನೋಡಿದ್ರೆ ಪ್ರಕಾಶ್ ರಾಗಿತಾ ಇದ್ದಾಳೆ ಅನ್ನೋ ಇಮ್ಯಾಜಿನೇಷನ್ ನಲ್ಲಿ ಒಬ್ರೇ ಮಾತಾಡ್ತಾ ಇದ್ದಾರೆ. ಈಗ ವಿವೇಕ್ ಒಳಗಡೆ ಬರ್ತಾರೆ. ಏನ್ ಡಾಕ್ಟರ್ ಒಬ್ರೇ ಇದ್ದೀರಾ? ಇಲ್ಲ, ನನ್ ವೈಫ್ ರಾಗಿತಾ ಕೂಡ ಇದ್ದಾಳೆ. ಡಾಕ್ಟರ್ ಪ್ರಕಾಶ್, ನಮ್ಗೆ ಇಷ್ಟ ಆದವರು ತೀರ್ಕೊಂಡಾಗ ಅವ್ರು ನಮ್ ಜೊತೆಲೆ ಇರೋ ತರ ಅನ್ಸೋದು ಕಾಮನ್. ಆದ್ರೆ ಸತ್ತು 1 ವರ್ಷ ಆದ್ಮೇಲೂ ಹಂಗೇನೆ ಅನ್ನಿಸ್ತಾ ಇದೆ ಅಂದ್ರೆ ಅದು ನಾರ್ಮಲ್ ಅಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ನ ಅವಶ್ಯಕತೆ ಇದೆ ಅಂತ ಅರ್ಥ. ನಿಮ್ ವೈಫ್ ಸತ್ತು 1 ವರ್ಷ ಆಗಿದೆ. ಈಗ ನನಗೆ ನಿಮ್ ಮೇಲೂ ಡೌಟ್ ಜಾಸ್ತಿ ಆಗ್ತಿದೆ. ನನ್ ಜೊತೆಲ್ ಬನ್ನಿ, ನೀವು ನನ್ನ ಫ್ರೇಮ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಪ್ರಕಾಶ್ ವಿವೇಕ್ ಮೇಲೇನೆ ದಾಳಿ ಮಾಡ್ತಾರೆ. ಇಬ್ಬರ ನಡುವೆ ಭಯಂಕರ ಫೈಟ್ ಆಗುತ್ತೆ. ವಿವೇಕ್ ಕೂಡ ಪ್ರಕಾಶ್ಗೆ ಸರಿಯಾಗಿ ಹೊಡೆದು ಏನ್ ವಿಷಯ ಅಂತ ಕೇಳಿದಾಗ ಪ್ರಕಾಶ್ ರಾಗಿತನ ತುಂಬಾನೇ ಇಷ್ಟಪಡ್ತಾ ಇದ್ರು. ಆದ್ರೆ ಒಂದಿನ ಅವಳಿಗೆ ಲಂಗ್ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗಿದೆ. ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಅವಳು ಬದುಕುಳಿಯಲ್ಲ ಅಂತ ಡಾಕ್ಟರ್ ಹೇಳಿರ್ತಾರೆ. ಅದಕ್ಕೆ ರಾಗಿತಾ, ನನ್ನಿಂದ ಈ ನೋವು ತಡೆಯಕ್ ಆಗ್ತಿಲ್ಲ, ನನಗೆ ಮರ್ಸಿ ಕಿಲ್ಲಿಂಗ್ ಅಂದ್ರೆ ದಯಾಮರಣ ಕೊಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡಿರ್ತಾಳೆ. ಅವಳು ನರಳಾಟ ನೋಡೋಕಾಗ್ದೆ ಪ್ರಕಾಶ್ ಪ್ಯಾನ್ಕುರೇನಿಯಂ ಬ್ರೊಮೈಡ್ ನ ಇಂಜೆಕ್ಟ್ ಮಾಡಿದ್ರಿಂದ ರಾಗಿತಾ ಸತ್ತೋಗಿದ್ದಾಳೆ. ಆಮೇಲೆ ಯಾವೆಲ್ಲ ಪೇಷಂಟ್ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇರ್ತಾರೋ ಅವರೆಲ್ಲ ಇವ್ರ ಕಣ್ಣಿಗೆ ರಾಗಿತಾ ತರನೇ ಕಂಡಿದ್ರಿಂದ ಇವರೇ ಇಂಜೆಕ್ಟ್ ಮಾಡಿ ಇವ್ರ ಪೇಷಂಟ್ ನ ಇವರೇ ಸಾಯಿಸಿರ್ತಾರೆ. ಇದನ್ ಕೇಳಿ ವಿವೇಕ್ ಹೇಳ್ತಾರೆ, ಪ್ರಕಾಶ್ ನಿಮ್ಗೆ 2 ಪರ್ಸನಾಲಿಟೀಸ್ ಇದೆ, ಒಂದು ಸೇವಿಯರ್ ಇನ್ನೊಂದು ಅವೆಂಜರ್. ಇನ್ನೊಂದು ಕ್ಯಾರೆಕ್ಟರ್ ನಿಮ್ ಕೈಯಲ್ಲಿ ಪೇಷಂಟ್ಸ್ ನ ಸಾಯಿಸ್ತಾ ಇರೋದು. ಈ ವಿಷಯ ಗೊತ್ತಿಲ್ದೆ ಯಾರೋ ಪೇಷಂಟ್ ನ ಸಾಯಿಸ್ತಾ ಇದ್ದಾರೆ ಅಂತ ನೀವೇ ಸಿಇಒಗೆ ಹೇಳಿದ್ದೀರಾ. ಇಷ್ಟೊತ್ತು ನನಗೆ ಕತೆ ಹೇಳಿದ್ದು ಸೇವಿಯರ್. ನಿಮ್ಮೊಳಗಡೆ ಇರೋ ಇನ್ನೊಂದು ಕ್ಯಾರೆಕ್ಟರ್ ತುಂಬಾನೇ ಡೇಂಜರಸ್. ನಿಮ್ಗೆ ರಾಗಿತಾ ಮೇಲಿದ್ದ ಅತಿಯಾದ ಪ್ರೀತಿನೇ ಇನ್ನೊಂದು ಕ್ಯಾರೆಕ್ಟರ್ ನ ಸೃಷ್ಟಿಗೆ ಕಾರಣ ಆಗಿದೆ. ಈಗ ನಿಮ್ಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಆ ಇನ್ನೊಂದು ಕ್ಯಾರೆಕ್ಟರ್ ಇಂದ ಮತ್ತಷ್ಟು ಪೇಷಂಟ್ ಗಳು ಬಲಿಯಾಗೋ ಸಾಧ್ಯತೆ ಇದೆ. ಸೊ ನೀವು ನನ್ ಜೊತೆಲಿ ಬನ್ನಿ. ಅಷ್ಟರಲ್ಲಿ ಆ ಇನ್ನೊಂದು ಕ್ಯಾರೆಕ್ಟರ್ ಆಕ್ಟಿವೇಟ್ ಆಗಿ ವಿವೇಕ್ ತಲೆಗೆ ಬಲವಾಗಿ ಹೊಡೆದು ಬಿಡುತ್ತೆ. ಈಗ ಕತೆ ಪ್ರೆಸೆಂಟಿಗೆ ಬರುತ್ತೆ. ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ಕತೆ ಹೇಳಕ್ಕೆ ಶುರು ಮಾಡಿದ್ದ ಪೇಷಂಟ್ ಬೇರೆ ಯಾರು ಅಲ್ಲ, ಅದು ಇದೇ ವಿವೇಕ್. ಪ್ರಕಾಶ್ ಹೊಡೆದಿದ್ದ ಏಟ್ಗೆ ಇವ್ರ ಧ್ವನಿ ಪೆಟ್ಟಿಗೆ ಡ್ಯಾಮೇಜ್ ಆಗಿ ಕೆಲವು ವರ್ಷ ಕೋಮಾನಲ್ಲಿದ್ರು. ಈಗ ಎಚ್ಚರಿಕೆ ಆದ್ಮೇಲೆ ಇದನ್ನೆಲ್ಲ ಒಬ್ರು ಡಾಕ್ಟರ್ಗೆ ಹೇಳಿದ್ದಾರೆ. ಈಗ ಈ ಡಾಕ್ಟರ್ ಇನ್ನೊಬ್ರು ಡಾಕ್ಟರ್ಗೆ ಹೇಳ್ತಾರೆ, ಈ ವ್ಯಕ್ತಿ ಯಾರು ಅಂತ ನಮಗ್ ಗೊತ್ತಿಲ್ಲ. ಇವನ್ ಹೇಳ್ತಿರೋ ಪ್ರಕಾರ ಇವನೊಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದ. ಮೇ ಬಿ ಅವನು ಡ್ಯೂಟಿನಲ್ಲಿ ಇದ್ದಾಗ ಯಾವ್ದೋ ಕೇಸ್ನ ಕಂಪ್ಲೀಟ್ ಮಾಡಕ್ ಆಗಿಲ್ಲ ಅನ್ಸುತ್ತೆ. ಆಮೇಲೆ ಯಾವ್ದೋ ಆಕ್ಸಿಡೆಂಟ್ ನಲ್ಲಿ ತಲೆಗೆ ಪೆಟ್ಟಾಗಿ ಕೋಮಾನಲ್ಲಿ ಇದ್ರು. ಈಗ ಈ ಕತೆಗಳನ್ನ ಹೇಳ್ತಿದ್ದಾನೆ ಅಂದ್ರೆ ಫ್ಯಾಂಟಸಿ ಪ್ರೋನ್ ಪರ್ಸನಾಲಿಟಿ ಅನ್ನೋ ಕಾಯಿಲೆಗೆ ತುತ್ತಾಗಿದ್ದಾನೆ. ಅದಕ್ಕೇನೆ ಒಂದು ಹಾಸ್ಪಿಟಲ್ ನಲ್ಲಿ ನಡೆಯೋ ಕ್ರೈಮ್ ಅದನ್ನ ಇವನೇ ಇನ್ವೆಸ್ಟಿಗೇಷನ್ ಮಾಡ್ತಿರೋ ತರ ಎಲ್ಲ ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದಾನೆ. ಇದಕ್ಕೆ ಕಾರಣ ಅವನಿಂದ ಯಾವ್ದೋ ಕೇಸ್ನ ಕಂಪ್ಲೀಟ್ ಮಾಡಕ್ ಆಗಿಲ್ಲ. ಅದಕ್ಕೇನೆ ಈ ರೀತಿ ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದಾನೆ. ಅಂದ್ರೆ ಅವನು ಇಷ್ಟೊತ್ತು ನಮ್ಗೆ ಹೇಳಿದ್ದು ನಿಜ ಅಲ್ಲ ಅಂತ. ಆಗ ಲೇಡಿ ಡಾಕ್ಟರ್ ಹೇಳ್ತಾರೆ, ಸರ್ ಫ್ಯಾಂಟಸಿ ಆಗಿದ್ರೆ ಇಷ್ಟೊಂದು ಪರ್ಫೆಕ್ಟ್ ಆಗಿ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ನನಗೆ ಅನ್ನಿಸ್ತಾ ಇದೆ ಈ ವ್ಯಕ್ತಿ ಜೀವನದಲ್ಲಿ ಇದೆಲ್ಲ ನಿಜವಾಗ್ಲೂ ನಡೆದಿದೆ ಅನ್ಸುತ್ತೆ. ಆದ್ರೆ ಸೀನಿಯರ್ ಒಪ್ಪಲ್ಲ, ಇಲ್ಲ ಅದೆಲ್ಲ ಅವ್ನ ಇಮ್ಯಾಜಿನೇಷನ್ ಅಷ್ಟೇ ಅಂತ. ಟ್ವಿಸ್ಟ್ ಏನಂದ್ರೆ ವಿವೇಕ್ ಹೇಳಿದ್ದೆಲ್ಲ ನಿಜಾನೇ ಹೊರತು ಇಮ್ಯಾಜಿನೇಷನ್ ಅಲ್ಲ. ಆ ದಿನ ಪ್ರಕಾಶ್ ವಿವೇಕ್ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ಒಂದು ಬೆಟ್ಟದಿಂದ ಕೆಳಗಡೆ ಬಿಸಾಡಿರ್ತಾರೆ. ಆಮೇಲೆ ಯಾರೋ ಕಾಪಾಡಿ ಹಾಸ್ಪಿಟಲ್ ನಲ್ಲಿ ಸೇರ್ಸಿರ್ತಾರೆ. ತುಂಬಾ ದಿನ ಕೋಮಾನಲ್ಲಿದ್ದು ಎಚ್ಚರಿಕೆ ಆದ್ಮೇಲೆ ಡಾಕ್ಟರ್ಗೆ ನಡೆದಿರೋ ವಿಷಯನ ಹೇಳಿರ್ತಾರೆ. ಈಗ ವಿವೇಕ್ ಬದುಕಿರೋ ವಿಷಯ ಗೊತ್ತಾಗಿ ಪ್ರಕಾಶ್ ಇಲ್ಲಿಗೂ ಹುಡ್ಕೊಂಡು ಬರ್ತಾರೆ. ಯಾಕಂದ್ರೆ ವಿವೇಕ್ ಬದುಕಿದ್ರೆ ಒಂದಲ್ಲ ಒಂದಿನ ಪ್ರಕಾಶ್ ಸಿಗಾಕೊಳ್ಳೋ ಸಾಧ್ಯತೆ ಇದೆ.
ಈಗ್ಲೇ ಇವರು ಪೇಷಂಟ್ ನ ಹೇಗೆ ಸಾಯಿಸ್ತಾ ಇದ್ರು ಅನ್ನೋದನ್ನ ತೋರಿಸ್ತಾರೆ. ಅರುಂಧತಿ ಇವ್ರ ಬೆರಳಿಗೆ ಚುಚ್ಚಿದ್ರಿಂದ ಬೆರಳು ಡ್ಯಾಮೇಜ್ ಆಗಿರುತ್ತೆ ಅಲ್ವಾ, ಆ ಬೆರಳಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಿರ್ತಾರೆ. ಹಾಗೇನೆ ಆ ಬೆರಳಿಗೆನೆ ಸಿರಿಂಜ್ ನ ಫಿಕ್ಸ್ ಮಾಡಿ ಅದ್ರ ಮುಖಾಂತರ ಪೇಷಂಟ್ ಗೆ ಕೊಟ್ಟಿರ್ತಾರೆ. ಈಗ ಅದೇ ತರನೇ ವಿವೇಕ್ ನ ಕೂಡ ಕೊಲ್ಲೋದಕ್ಕೆ ಟ್ರೈ ಮಾಡಿದಾಗ ವಿವೇಕ್ ಅವ್ರಿಗೆ ಸರಿಯಾಗಿ ಹೊಡೆದು ಅವ್ರ ಬೆರಳಲ್ಲಿದ್ದ ಸಿರಿಂಜ್ ನ ಅವ್ರಿಗೇನೆ ಚುಚ್ಚಿಬಿಡ್ತಾರೆ. ಇದರಿಂದ ಪ್ರಕಾಶ್ ಅಲ್ಲೇ ಸತ್ತೋಗ್ತಾರೆ. ಈಗ ಅವ್ರ ಕೈಯಿಂದನೇ ಸತ್ತಿರೋ ಪೇಷಂಟ್ಸ್ ಹಾಗೇನೆ ರಾಗಿತ ಆತ್ಮ ಜೊತೆ ಇವ್ರ ಆತ್ಮನು ಸೇರ್ಕೊಳ್ಳುತ್ತೆ. ಆದ್ರೆ ಸಡನ್ ಆಗಿ ಪ್ರಕಾಶ್ನ ಆತ್ಮ ಅಲ್ಲಿಂದ ಮಾಯ ಆಗುತ್ತೆ. ಯಾಕಂದ್ರೆ ಪ್ರಕಾಶ್ ಇನ್ನೂ ಸತ್ತಿಲ್ಲ, ಹೋಗಿದ್ದ ಜೀವ ವಾಪಸ್ ಬಂದ್ಬಿಡುತ್ತೆ. ಇದ್ರೊಂದಿಗೆ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.